ನಮಸ್ಕಾರ ಮಾಗಡಿ. ಮಾಗಡಿ ಅಂತ ಅಂದ್ರೆ ಮನರಂಜನೆಗೆ ಗರಡಿ, ಪ್ರೀತಿ ವಿಶ್ವಾಸಕ್ಕೆ ಗುಡಿ. ಇಲ್ಲಿರೋದು ಯಾರು ಸರ್? ಯಾರು? ಗಂಡರ ಗಂಡ, ಗಂಡ ಬೇರುಂಡ, ಬಿಚ್ಚು ಗತ್ತಿಯಿಂದ ಸಿಂಹ ಗರ್ಜನೆ ಮಾಡಿ ನಾಡು ಕಟ್ಟಿದ ರಣಕಳಿ ಇಮ್ಮಡಿ ಕೆಂಪೇಗೌಡ್ರು. ಮಾಗಡಿ ಕೆಂಪೇಗೌಡ್ರಿಗೆ, ಇಮ್ಮಡಿ ಕೆಂಪೇಗೌಡ್ರಿಗೆ. ಅನೋರೆ, ಇಂಥ ಇತಿಹಾಸದ ಬೀಡಲ್ಲಿ ನಮ್ಮೆಲ್ಲರ ಮಾಧುರ್ಯ ತುಂಬಿದ ದನಿಗಳು ಹಾಗೂ ನಟನೆಯ ಮೂಲಕ ಇತಿಹಾಸನ ಸೃಷ್ಟಿ ಮಾಡಿದಂತ ನಮ್ಮ ಡ್ರಾಮಾ ಜೂನಿಯರ್ಸ್ ಗಳೆಲ್ಲ ಸೇರ್ಕೊಂಡು ಒಂದು ಅದ್ದೂರಿ ಮನೋರಂಜನೆ ಕೊಡೋಣ. ಇವತ್ತಿನ ಸಂಭ್ರಮವನ್ನ ನಮ್ಮ ನಾಡ ಮಹಾಪ್ರಭು ಕೆಂಪೇಗೌಡರಿಗೆ ಸಮರ್ಪಣೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ನಮ್ಮ ಮಹಾ ಸಂಗಮಕ್ಕೆ ಕರುನಾಡ ಹೃದಯಗಳನ್ನ ಕೊಳ್ಳೆ ಹೊಡೆದ ದಿಗ್ಗಜ ಜೋಡಿಯನ್ನ ಸ್ವಾಗತಿಸುವಂತಹ ಸಮಯ. ಒಂದು ಐತಿಹಾಸಿಕ ಸಂದರ್ಭಕ್ಕೆ ಇವತ್ತು ಮಾಗಡಿ ಮಹಾವೇದಿಕೆ ಸಾಕ್ಷಿಯಾಗಲಿದೆ. ಮೊದಲನೇದಾಗಿ ಸ್ವಾಗತಿಸೋಣ ಅಣ್ಣವರ ಕಂಠದಲ್ಲಿ ಕನ್ನಡವನ್ನ ಪೂಜಿಸಿದ ಬೆಳಕು, SPB ಸರ್ ಮೆಚ್ಚಿದ ಜನಮನದ ಮ್ಯಾಜಿಕ್, ಜಿಲ್ಲೆ ಜಿಲ್ಲೆಯಲ್ಲಿ ಇವರ ಹಾಡುಗಳದ್ದೇ ತಾಕು. ಸ್ವಾಗತಿಸಿ ಸಂಗೀತ ಸಾಹಿತ್ಯ ಸಾರ್ವಭೌಮ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾದ ಬ್ರಹ್ಮ ಡಾಕ್ಟರ್ ಹಂಸಲೇಖ ಮಹಾಗುರುಗಳು. ಹಾಗೂ ಇವರ ಜೊತೆ ಆಗ್ತಾ ಇದ್ದಾರೆ, ಜಗತ್ತಿಗೆ ಬೆಳಕಾಗ್ಬೇಕು ಅಂತಂದ್ರೆ ಚಂದನವನ ಆಗ್ಲಿ, ಡ್ರಾಮಾ ವೇದಿಕೆ ಆಗ್ಲಿ, ಜಗ ಮಗಿಸ್ಬೇಕು ಅಂತಂದ್ರೆ ಬರ್ಬೇಕು ನಮ್ಮೆಲ್ಲರ ಕನಸುಗಾರ ರವಿ ಸರ್. ಇದೇ ಸುದಿನ, ಇದೇ ನಮ್ಮ ಭಾಗ್ಯ. ಇದು ಮಹಾಸಂಗಮದ ನಿಜವಾದ ಅದೃಷ್ಟ. ಈ ಬಾಂಧವ್ಯ ಕನ್ನಡದ ಬಾಂಧವ್ಯ. ಮಹಾಗುರುಗಳು ಹಾಗೂ ರವಿಚಂದ್ರನ್ ಸರ್, ಆಹಾ, ಈ ರೀತಿ ಕೊಡುಗೆ ಕೊಟ್ಟಂತಹ ಎರಡು ದಿಗ್ಗಜರಿಗೆ ಮಾಗಡಿ ಒಮ್ಮೆ ಎದ್ದು ನಿಂತು ಚಪ್ಪಾಳೆ. ಸ್ಟ್ಯಾಂಡಿಂಗ್ ಓವೇಷನ್ ಟು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಹಾಗೂ ನಾದ ಬ್ರಹ್ಮ ಹಂಸಲೇಖ ಸರ್. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ಗೆ ಎಲ್ರಿಗೂ ನಮಸ್ಕಾರ. ಸ್ಟೇಜ್ ಮೇಲೆ ಮಾತಾಡೋದಕ್ಕೆ ಹೇಳ್ಕೊಟ್ಟಿದ್ದೆ ಇವರು ನನಗೆ. ಎಲ್ಲಿ ಹೋದ್ರು ಫಸ್ಟ್ ನಮಸ್ಕಾರ ಮಾಡಿಬಿಡಿ ಹಿರಿಯರೇ ಗೆಳೆಯರೇ, ಇಲ್ಲಿಂದ ನೀವು ಆಮೇಲೆ ನಿಮ್ಮ ಇಷ್ಟ ಅಂದರು. ಅಲ್ಲಿಂದ ಶುರುವಾದ ಭಾಷಣ ಇವತ್ತು ಇಲ್ಲಿವರೆಗೂ ಬಂದು ತಾನಾಗಿ ಮಾತಾಡೋದು ಕಲ್ತಿದೆ. ಇವತ್ತು ನಿಮ್ಮನ್ನೆಲ್ಲ ನೋಡ್ತಿದ್ರೆ ನನಗೆ ಹೊಸ ವರ್ಷ ಇವತ್ತಿಗೆ ಶುರು ಆಯಿತು ಅನ್ಸುತ್ತೆ. ಎಲ್ಲ ಕಡೆ ಎಲ್ಲೇ ಹೋದ್ರು ಕೂಡ ಹೀರೋನ ಕರೀರಿ, ಜೊತೆಲಿ ಒಂದು ಹೀರೋಯಿನ ಕರೀರಿ ಅಂತಾರೆ. ಆದ್ರೆ ಈ ತರ ಹೀರೋಯಿನ್ ನೀವೆಲ್ಲೂ ನೋಡಕ್ ಆಗೋದೇ ಇಲ್ಲ ಅಲ್ವಾ? ಎಲ್ಲ ಲವರ್ಸ್ಗೂ ನಾವೇ. ಕಾರ್ ಹತ್ತಿದ್ರೆ ರಾತ್ರಿ ಫಸ್ಟ್ ನೈಟ್ ವರ್ಗು ಹಾಡು ಮಾಡಿರೋದು ನಾವೇ. ಅದಕ್ಕೆ ಬೇಸಿಕ್ ಕಾರಣ ಏನು ಅಂದ್ರೆ ಒಂದು ಇನ್ನೋಸೆನ್ಸ್, ಒಂದು ಇಂಟೆಲಿಜೆನ್ಸ್ ಕೆಲಸ ಮಾಡಿದ್ದು. ಈ ಹತ್ರ ಈ ಸ್ನೇಹದಲ್ಲಿ ಒಂದು ಪ್ರೀತಿ ಇದೆ, ಅದು ಅಡಗಿದೆ. ಅದಾಗಾಗ ಈ ತರ ಚುರುಕು ತುಂಟುತನ ಮಾಡ್ತಾ ಇರುತ್ತೆ. ಫಸ್ಟ್ ಆಫ್ ಆಲ್ ಅರ್ಜುನ್ ಜನ್ಯ, ವಿಜಯ್ ಪ್ರಕಾಶ್, ನನ್ನ ಹುಡುಗಿ ಅಲ್ಲಿ ರಚಿತಾ ರಾಮು, ಈ ಕಡೆ ಹಂಸಲೇಖ ಬರ್ತಾರೆ ಅಂದ ತಕ್ಷಣ ನೀವು ಮಹಾಸಂಗಮ ಹೇಳೋದೇ ವೇಸ್ಟ್ ರೀ. ನೀವು ನೋಡಿದ ತಕ್ಷಣ ಅದು ಮಹಾಸಂಗಮ ಆಗೋಯ್ತಲ್ಲ, ಅದನ್ನ ಇಬ್ಬರು ಹೇಳ್ಬೇಕಾ ಅಲ್ವಾ? ಅಲ್ಲಿಲ್ವಾ ಘಟನ್ ಘಟಿಗಳು, ಈ ಮೂಲೆಯಲ್ಲಿ ಒಬ್ರು ಈ ಮೂಲೆಯಲ್ಲಿ ಒಬ್ರು. ಅರ್ಜುನ್ ಜನ ನಿನ್ ಲವರ್. ಹೌದು, ಕರೆಕ್ಟ್ ಕರೆಕ್ಟ್. ಇನ್ನೊಂದ್ಸಲ ಹೇಳಿ ಸರ್. ನೀವಿಬ್ರು ಎಷ್ಟು ಚೆನ್ನಾಗಿ ನಾಟಕ ಆಡ್ತೀರಿ ಅಂದ್ರೆ ಅದು ನಿಜಾನ ಸುಳ್ಳು ಅಂತ ಇನ್ನೂ ಜನಕ್ಕೆ ಗೊತ್ತಿಲ್ಲ.
ಅದು ನಿಜ ಆಗ್ತಿದ್ರು ನಾವು ಸುಳ್ಳು ಅನ್ಕೋಬೇಕು, ನೀವು ಸುಳ್ಳು ಅಂತ ಹೇಳಿದ್ರೆ ನಾವು ನಿಜ ಅನ್ಕೋಬೇಕು. ಎಷ್ಟು ಚೆನ್ನಾಗಿ ನಾಟಕ ಆಡ್ತೀರಾ ಅಂದ್ರೆ ನಿಮಗಿಂತ ಬೆಸ್ಟ್ ಸಿನಿಮಾ ತೋರ್ಸೋರು ಇಲ್ವೇ ಇಲ್ಲ. ಒಂದು ಮಹಾಸಂಗಮದ ಕಾರ್ಯಕ್ರಮ ನೋಡೋಣ, ಮಜಾ ಕೊಡೋಣ. ನಾವು ನಿಮ್ಮ ಜೊತೆ ಸೇರ್ಕೊಂಡು ಮಜಾ ತಗೋತೀವಿ. ಆದ್ರೆ ನಮ್ಮನ್ನ ಮಧ್ಯ ಎಲ್ಲರ ಕೂರಿಸಿ ನಾವು ಅಲ್ಲಿಗೆ ಹೋಗಿ ಕೂತ್ಕೋತೀವಿ ಬೇಕಾದ್ರೆ. ಓ ಮೈ ಗಾಡ್, ಎಲ್ಲರ ಮಧ್ಯದಲ್ಲಿ ಕುತ್ಕೊಂಡು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾರಂತೆ. ಆ ತರನೂ ಒಂದು ಸಂದರ್ಭ ಬರುತ್ತೆ. ಆದ್ರೆ ಈಗ ಬಂದಿರೋ ಸಂದರ್ಭ ಕನ್ನಡದಲ್ಲಿ ನಮ್ಮ ಹಂಸಲೇಖ ಸರ್ ಅವರ ಹೆಸರು ಹಾಗೆ ನಾವು ಕೆತ್ತುಬಿಟ್ಟಿದೀವಿ ಕನ್ನಡಿಗರು ಹೃದಯಗಳಲ್ಲಿ. ಆದ್ರೆ ಅವರ ಹೃದಯದ ಹತ್ರ ಯಾವಾಗ್ಲೂ ಆ ಕನ್ನಡ ಬಾವುಟ ರಾರಾಜಿಸ್ತಾ ಇರುತ್ತೆ. ಇವತ್ತು ಈ ಕನ್ನಡದ ಪ್ರೀತಿಯ ಶಕ್ತಿ ನಿಮ್ಮ ಪಕ್ಕದಲ್ಲಿ ನಿಂತಿದೆ. ಪ್ರೀತಿಯ ಮಾಗಡಿಯ ನನ್ನ ಪೂಜ್ಯ ಕನ್ನಡಿಗರೇ, ನೀವು ಮಹಾಸಭೆಯಲ್ಲಿ ಎರಡೂ ಕೈ ಎತ್ತಿ ಮುಗಿಯೋದು ನೋಡಿ ನನಗೆ ಹೃದಯ ತುಂಬಿ ಬಂದಿದೆ. ನೀವು ಮೊದಲು ಒಂದು ಶಕ್ತಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟಬೇಕು. ಅದು ಯಾವ ಶಕ್ತಿ? ನನ್ನ ಪಕ್ಕದಲ್ಲಿದೆ ಚಂದನವನದ ಒಂದು ದೊಡ್ಡ ಶಕ್ತಿ. ಈ ಶಕ್ತಿ ನನ್ನ ಜೊತೆ ಇದ್ದ ಕಾರಣಕ್ಕೆ ನನ್ನ ಕತೆ ಹೀಗಾಗಿದೆ. ಈ ಶಕ್ತಿ ಇಲ್ಲದಿದ್ದರೆ ಈ ನನ್ನ ಕತೆ ಬೇರೆ ಕತೆ ಆಗಿರೋದು. ಒಂದೇ ಮಾತಿನಲ್ಲಿ, ಒಂದೇ ಮನಸ್ಸಿನಲ್ಲಿ, ಒಂದೇ ಹೃದಯದಲ್ಲಿ, ಒಂದೇ ನಿರ್ಧಾರದಲ್ಲಿ ನನ್ನಂತ ಪ್ರತಿಭೆಯನ್ನ ಕೈ ಹಿಡಿದು ರಾಜಬೀದಿಯಲ್ಲಿ ಕರೆದುಕೊಂಡು ಬಂದ ಮಿದಾಸ್ ಟಚ್ ಅಂದ್ರೆ ಚಂದನವನದ ದೊಡ್ಡ ಗೌಡರು, ಚಂದನವನದ ಕೆಂಪೇಗೌಡರು, ಇವರೇ ನಮಗೆ. ಇದುವರೆಗೂ ನಾನು ಕನ್ನಡ ಚಿತ್ರರಂಗದಲ್ಲಿ ಏನೇನು ಮಾಡಿದ್ದೀನೋ ಅದಷ್ಟಕ್ಕೂ ಮೂಲ ಕಾರಣ ನಮ್ಮ ಯಜಮಾನರು. ಹೊಡೆದು ಚಪ್ಪಾಳೆ ನೋಡಿ. ಕರ್ನಾಟಕಕ್ಕೆ ತವರು ಬೆಂಗಳೂರು, ಕರ್ನಾಟಕಕ್ಕೆ ತವರು ಬೆಂಗಳೂರು, ಬೆಂಗಳೂರಿಗೆ ತವರು ಮಾಗಡಿರೇ ಮಾಗಡಿ. ಈ ಮೈದಾನದಲ್ಲಿ ನೀವು ಸೇರಿದಿರಿ. ಈ ಸೈನ್ಯ ಸುಮಾರು 200 ವರ್ಷಗಳ ಹಿಂದೆ ಇಷ್ಟು ದೊಡ್ಡ ಸೈನ್ಯ ಈ ಕೋಟೆಯಲ್ಲಿ ಇರೋದು ಒಂದು ಚರಿತ್ರೆ ಇದೆ. ಆದ್ದರಿಂದ ನೀವೆಲ್ಲ ಹೆಮ್ಮೆ ಪಡಿ. ನೀವು ಬೆಂಗಳೂರಿಗೆ ತವರಾಗಿರುವ ಮಾಗಡಿ ಆಗಿರೋದ್ರಿಂದ ಇವತ್ತಿಲ್ಲಿ ಸರಿಗಮಪ ಡ್ರಾಮಾ ಎರಡೂ ಸೇರಿದ ಮಹಾ ಸಂಗಮ ಆಗ್ತಾ ಇದೆ. ಈ ಜೀ ವಾಹಿನಿಯಿಂದ ಕನ್ನಡ ಇನ್ನು 100 ವರ್ಷ ಜೀವಂತವಾಗಿರುತ್ತೆ. ಜೈ ಕನ್ನಡ, ಜೈ ಮಹಾಸಂಗಮ. ಮಾಗುರುಗಳೇ ಹಿಂಗೆ ಬನ್ನಿ, ಹತ್ರ ನಿಂತ್ಕೊಳ್ಳಿ. ಅದು ಅಲ್ಲೋಡಿ ಬರ್ಲಿ ಚಪ್ಪಾಳೆ ಈ ಜೋಡಿಗೆ ಪ್ಲೀಸ್. ಈ ದಿಗ್ಗಜರಿಗೆ ಈ ಮಾಗಡಿ ಅಭಿಮಾನಿಗಳು ಗೌರವದ ಸ್ವಾಗತ ಕೋರೋದಕ್ಕೆ ಆಗಮಿಸ್ತಿದ್ದಾರೆ ವೇದಿಕೆ ಮೇಲೆ. ಯಾಕಂದ್ರೆ ಕನ್ನಡ ಚಿತ್ರರಂಗವನ್ನ ವಿಶ್ವಕ್ಕೆ ಮುಟ್ಟಿಸಿದ ಈ ಮಹಾನ್ ದಿಗ್ಗಜರಿಗೆ ಅಭಿಮಾನಿಗಳ ಒಂದು ಗೌರವ ಸಮರ್ಪಣೆ